ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಮುಂದಿನ ತಿಂಗಳು ಜನವರಿ 2026ರಲ್ಲಿ ರಿಲೀಸ್ ಆಗಲಿರುವ ಕಲ್ಟ್ ಚಿತ್ರದ ಪ್ರಚಾರಕ್ಕಾಗಿ ಇಂದು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸ್ಯಾಂಡಲ್ವುಡ್ ನಟ ಸಚಿವ ಜಮೀರ್ ಅಹ್ಮದ್ ಖಾನ್ ಪುತ್ರ ಜೈದ್ ಖಾನ್ ಚಿತ್ರದ ಮೇಕಿಂಗ್, ಕಂಟೆಂಟ್ ಹಾಗೂ ರಿಲೀಸ್ ದಿನಾಂಕದ ಬಗ್ಗೆ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಲ್ಟ್ ಚಿತ್ರವು ಸಂಪೂರ್ಣ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದ್ದು ಒಳ್ಳೆ ಕಂಟೆಂಟ್ ಇದೆ ಮತ್ತು ಕರ್ನಾಟಕದಲ್ಲೇ ಚಿತ್ರೀಕರಣವಾಗಿರುವ ಸಿನಿಮಾ ಹಾಗೂ ಒಂದು ಸಿಂಪಲ್ ಕಥೆಯ ಸುತ್ತ ಹೆಣೆದಿರುವ ಪಾತ್ರಗಳ ಕೌತುಕವನ್ನ ಜನವರಿ 2026ರಲ್ಲಿ ಅಂದ್ರೆ ಮುಂದಿನ ತಿಂಗಳು ಸಿನಿ ಪ್ರೇಕ್ಷಕರು ಈ ಚಿತ್ರವನ್ನ ಸ್ವಾಗತಿಸಬೇಕಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಜೈದ್ ಖಾನ್ ವಿನಂತಿಸಿದರು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಉದ್ದೇಶ ಏನಿಲ್ಲ, ಕಲ್ಟ್ ಚಿತ್ರ ನಂದು ಮುಂದಿನ ವರ್ಷ ಜನವರಿ 23 ಬಿಡುಗಡೆ ಆಗ್ತಿದೆ. ಸೊ ಅದಕ್ಕೆ ಪ್ರಚಾರಕ್ಕೆ ಬಂದಿದ್ದೆ ನಾನು. ಸರ್ ಉದ್ದೇಶ ಅಂದರೆ ಲವ್ ಸ್ಟೋರಿ ಸರ್ ಸಿನಿಮಾ, ಆದರೆ ಇದು ಒಂದು ಸ್ವಲ್ಪ ರೊಮ್ಯಾಂಟಿಕ್ ಥ್ರಿಲ್ ಸಿನಿಮಾ ಅಂತಲೇ ಹೇಳ್ಬೋದು. ನೀವು ಕಬೀರ್ ಸಿಂಗ್, ಅರ್ಜುನ್ ರೆಡ್ಡಿ, ಆ್ಯನಿಮಲ್ ಆ ಶೇಡಲ್ಲಿರುತ್ತೆ. ಆದರೆ ನಮ್ಮ ಕರ್ನಾಟಕ ಅವರು ನಮ್ಮವರು ಎಷ್ಟು ತಡ್ಕೊಳ್ತಾರೆ ಅದ್ರ ಮೇಲೆ ಇಟ್ಕೊಂಡು ನಾವು ಒಂದು ಸಿನಿಮಾನ ಮಾಡಿದ್ದೀವಿ. ಆದರೆ ಇದು ತುಂಬಾ ಬೇರೆ ಸಿನಿಮಾ. ಈ ಸಿನಿಮಾದಲ್ಲಿ ನಂದು 3 ಶೇಡ್ ಇದೆ. ಈ ಸಿನಿಮಾದಲ್ಲಿ ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ, ಫ್ಯಾಮಿಲಿ ಸಮೇತ ಬಂದು ಎಲ್ಲರೂ ಸಿನಿಮಾ ನೋಡ್ಬೋದು. ಇದು ಯೂತ್ಸ್ಗೆ ಆಗ್ಬೋದು, ಅವ್ರಿಗಂತ ಅಲ್ಲ, ಎಲ್ಲ ಸೆಕ್ಟರ್ಸ್ ಅವರು ಬಂದು ನೋಡ್ಬೋದು. ಪಕ್ಕ US ಸರ್ಟಿಫಿಕೇಟೇ ಸಿಗುತ್ತೆ. ಸೊ ಎಲ್ಲರೂ ಬಂದು ಸಿನಿಮಾನ ನೋಡ್ಬೋದು. ಅರ್ಜುನ್ ಜನ್ಯ ಅವರು ಸರ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ಈಗ ನಾವು 3 ಹಾಡು ಬಿಟ್ಟಿದ್ದೀವಿ. ಫಸ್ಟ್ ಅಯ್ಯೋ ಶಿವನೇ ಹಾಡು ತುಂಬ ಚೆನ್ನಾಗಾಯಿತು, ಒಳ್ಳೆ ಹಾಡು ಕ್ಲಿಕ್ಕು ಆಯಿತು. ಮತ್ತು ಅದಾದಮೇಲೆ ಬ್ಲಡಿ ಲವ್ ಅಂತ ಹೇಳಿ ಒಂದು ಹಾಡು ಬಿಟ್ವಿ. ಅದಾದಮೇಲೆ ಜಸ್ಟ್ ಒಂದು ವಾರ ಹಿಂದೆ ನಾವು ಒಂದು ಪ್ಯಾಥೋ ಸಾಂಗು ಬಿಟ್ವಿ. ಸೊ ಅದನ್ನು ಚೆನ್ನಾಗಿ ಹೋಗ್ತಾ ಇದೆ ಸರ್. ಅನಿಲ್ ಕುಮಾರ್ ಸರ್ ಉಪಾಧ್ಯಕ್ಷ ಅವ್ರ ಡೈರೆಕ್ಟ್ರು. ಅಲ್ಲ ಸರ್, ಡೈರೆಕ್ಟ್ರ್ ಅವರು ಪೋಸ್ಟ್ ಪ್ರೊಡಕ್ಷನ್ ಅವರು ಸ್ವಲ್ಪ ನೋಡ್ತಿದ್ದಾರೆ ಕೆಲಸ. ಯಾಕಂದರೆ ಸಿನಿಮಾ ರಿಲೀಸ್ ಇನ್ನೇನು ಹತ್ರ ಬಂತು. ಈಗ ಹಬ್ಬ ಅಂದರೆ ಒಂದು 40-45 ದಿನ ಇರ್ಬೋದೇನೋ ರಿಲೀಸ್ಗೆ. ಸೊ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ಆ ಕಡೆ ಅವ್ರು ಬ್ಯುಸಿ ಇದ್ದಾರೆ. ರಚಿತಾ ರಾಮ್ ಅವರು ಬೇರೆ ಕಡೆ ಸ್ವಲ್ಪ ಬೇರೆ ಶೂಟಿಂಗ್ ಕಮಿಟ್ಮೆಂಟ್ ಆಗಿರೋದ್ರಿಂದ ಮೋಸ್ಟ್ಲಿ ಅವ್ರು ನನಗೆ 13ನೇ ತಾರೀಕು ಇಲ್ಲ 11ನೇ ತಾರೀಕು ನನ್ನ ಜೊತೆ ಜಾಯ್ನ್ ಆಗ್ತಾರೆ. ಗೊತ್ತಿಲ್ಲ ಸರ್, ನೋಡಬೇಕು ಇವಾಗ. ಫಸ್ಟ್ ಸದ್ಯಕ್ಕೆ ನಂದು ಇವಾಗ 31 ಡಿಸ್ಟ್ರಿಕ್ಟ್ ನಾನು ಕವರ್ ಮಾಡಬೇಕು. 88 ತಾಲೂಕುಗಳು ನಾನು ಈಗ ಹಾಕ್ಕೊಂಡಿದ್ದೀನಿ ಪ್ರಚಾರ. ಸೊ ನಂದು ಟೋಟಲಾಗಿ 55 ದಿನ. ಸೊ ಈಗ ನಾನು ಹೀರೋ ಆಗಿ ನಾನಂತೂ ಎಲ್ಲ ಕಡೆ ಓಡಾಡಲೇಬೇಕು. ಸೊ ಎಲ್ಲ ಕಡೆ ಪ್ರವಾಸ ಮಾಡ್ತಿದ್ದೀನಿ ಸರ್. ಈಗ ಏನಾಗುತ್ತೆ, ಈಗ ತೆಲುಗು ಸಿನಿಮಾ ಆಗ್ಬೋದು, ತಮಿಳ್ ಸಿನಿಮಾ ಆಗ್ಬೋದು, ಅವ್ರಿಗೆಲ್ಲ ಏನಂತಂದರೆ ಆ ಥರ ಸಿನಿಮಾಗಳು, ಆ ಥರ ಕಥೆಗಳು ನೋಡಿದ್ಮೇಲೆ ಯಾಕೆ ನಮ್ಮ ಕನ್ನಡ ಸಿನಿಮಾ ಬರ್ತಾಯಿಲ್ಲ ಅಂತ ಹೇಳಿ ಒಂದು ತುಂಬ ಸತಿ ನಾನು ಕೇಳ್ಕೊಳ್ತಿದ್ದೆ. ಸೊ ಕೇಳ್ಪಟ್ಟಿದಾಗ ನಾನು ಯಾಕೆ ನಾವು ಅವರೆಲ್ಲರನ್ನ ನಾವು ಕಾಂಪಿಟೇಷನ್ ಕೊಡೋ ಥರ ಇಲ್ಲ, ಅವ್ರನ್ನ ಮೀರಿಸಿ ನಾವು ಯಾಕೆ ಸಿನಿಮಾ ಮಾಡಬಾರ್ದು ಅಂತೇಳಿ ನಾವು ಸಿನಿಮಾ ಮಾಡಿದ್ದು. ಆಮೇಲೆ ಈ ಕಂಟೆಂಟ್ ನಾನು ಏನು ಹೊಸದಾಗಿ ಯೂಸ್ ಮಾಡಿದ್ದೀನಿ ಸರ್, ಮೋಸ್ಟ್ಲಿ ಬಹುಶಃ ಕನ್ನಡ ಸಿನಿಮಾದಲ್ಲಿ ಯಾರೂ ಆ ಥರ ಪ್ರಯತ್ನ ಪಟ್ಟಿಲ್ಲ. ಈಗ ಹೆದರ್ಕೊಂಡು ಮಾಡಲಿಲ್ವೋ ಇಲ್ಲ ಆ ಥರ ಯಾರು ಹೀರೋಗಳು ಇರಲಿಲ್ಲೋ ನನಗೆ ಗೊತ್ತಿಲ್ಲ. ಅದನ್ನೇ ಸರ್ ಹೇಳ್ತಿದ್ದಲ್ಲ, ಈಗಿನ ಕಾಲದಲ್ಲಿ ಯೂತ್ಸು ಹುಡುಗರು ಜೊತೆ ಇದ್ದು ಹೆಂಗೆ ಹ್ಯಾಮರ್ಕೊಳ್ತಿದ್ದಾರೆ, ಹುಡುಗಿರ ಜೊತೆ ಇದ್ದು ಹೆಂಗೆ ಮೋಸ ಆಗ್ತಿದ್ದಾರೆ ಅನ್ನೋ ಮೇಲೆ ಒಂದು ಪ್ರೀತಿ. ಆಮೇಲೆ ಎಷ್ಟೋ ಹುಡುಗಿರ ಪ್ರೀತಿಯಲ್ಲಿ ಬಿದ್ದು ಹೆಂಗೆ ಜೀವನ ಹಾಳು ಮಾಡ್ಕೊಳ್ತಿದ್ದಾರೆ, ಅದ್ರ ಮೇಲೆ ಕತೆ ಸರ್. ಮೆಸೇಜ್ ಅಂತ ಹೇಳೋಕ್ಕಾಗಲ್ಲ ಸರ್, ಬಟ್ ಫ್ಯಾಮಿಲಿಯವ್ರಿಗೆ ಒಂದು ಒಳ್ಳೆ ಮೆಸೇಜ್ ಸಿಗ್ಬೋದೇನೋ. ಎಂಟರ್ಟೈನ್ಮೆಂಟ್ ಸರ್ ಆಗ್ಬೋದು ಸರ್, ನನಗೆ ಕರೆಕ್ಟಾಗಿ ಅಷ್ಟೊಂದು ಗೊತ್ತಿಲ್ಲ. ನಿರ್ಮಾಪಕರು ಕೇಳಿದ್ರೆ ಸರ್, ಇಡೀ ಸಿನಿಮಾ ನಾವು ಕರ್ನಾಟಕದಲ್ಲೇ ಮಾಡಿದ್ದೀವಿ. ಉಡುಪಿಯಲ್ಲಿ ಮಾಡಿದ್ದೀವಿ, ಹಂಪಿಯಲ್ಲಿ ಮಾಡಿದ್ದೀವಿ, ಸಾಕಷ್ಟು ಶೂಟಿಂಗು ಮೈಸೂರಲ್ಲಿ ಮಾಡಿದ್ದೀವಿ, ಬೆಂಗಳೂರಲ್ಲಿ ಮಾಡಿದ್ದೀವಿ. ಸಿನಿಮಾದಲ್ಲೇ ಮಾಡಿದ್ದೀನಿ. ನನಗೆ ದೇವರನ್ನ ಡ್ಯಾನ್ಸ್ ಬರಲ್ಲ, ಏನೋ ಕಷ್ಟಪಟ್ಟು ನಿಮಗಳಿಗೋಸ್ಕರ ಮುಗೀತು ಸರ್. ಸಿನಿಮಾ ಶೂಟಿಂಗ್ ಮುಗೀತು. ಒಂದೇ ಒಂದು ಹಾಡು ಬ್ಯಾಲೆನ್ಸ್ ಇದೆ ನಂದು, ರಚಿತಾ ರಾಮ್ ಅವ್ರದ್ದು ಒಂದು ಡ್ಯೂಯೆಟ್ ಸಾಂಗ್ ಇದೆ. ಸೊ ಈಗ ಒಂದು 18ನೇ ತಾರೀಕಿಂದ ನಾನು ಶೂಟಿಂಗ್ ಹಾಕ್ಕೊಂಡಿದ್ದೀನಿ ಸರ್. 3 ದಿನ ಅಷ್ಟೇ. ಸರ್, ಈಗ ಆರ್ಯನ್ ಖಾನ್ ಅವರು ಹೇಳಿಕೆ ವಿಚಾರ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟೀಕರಣ ಕೊಟ್ಟಿದ್ದು ಸರ್. ಅವರು ಜನರಿಗೆಲ್ಲ ಬರ್ಲಿಕ್ಕೆ ಅವ್ರ ಸ್ನೇಹಿತರಿಗೆ ಕೈಸನ್ನ ಬೆರಳು ತೋರಿಸಿದ್ರು ಅಂತ ಮೆಸೇಜ್ ಹೋಗಿದೆ. ಅದು ನಮ್ಮ ತಪ್ಪಲ್ವಾ ಸರ್? ಆ ರೀತಿ ಚರ್ಚೆ ಆಗ್ತಾ ಇದೆ. ಸೊ ನಾನು ಕನ್ನಡಿಗರಿಗೆ ಅವಮಾನ ಮಾಡಿದ್ದಲ್ಲ, ನನ್ನ ಸ್ನೇಹಿತರಿಗೆ ನಾನು ಕೈಸನ್ನ ಮಾಡಿದ್ದು ಅನ್ನೋದು ನಾನು ಹಿಂಗೆ ಹೇಳೋಕ್ಕಾಗತ್ತೆ ಸರ್. ಈಗ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ದೆ ನಾನು ಹಂಪಿಯಲ್ಲಿ, ವಿಜಯನಗರಲ್ಲಿ. ಮಾಡಿದಾಗ ಫೋನ್ ಮಾಡಿಬಿಟ್ಟು ಹೇಳಿದೆ, ಹಿಂಗೆ ಆಗ್ತಾ ಇದೆ, ಹಿಂಗೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ವಿ, ನೋಡಿ ನಿಮ್ಗೆ ಏನು ಸರಿ ಅನಿಸುತ್ತೋ ನೀವು ಮಾಡಿ ಅಂತೇಳಿ. ಆ್ಯಸ್ ಅ ಫ್ರೆಂಡಾಗಿ ನಾನು ಒಂದು ಸತಿ ಹೇಳ್ಬೋದು, ಅವ್ನಿಗೆ ಹಿಂಸೆ ಫೋರ್ಸ್ ಮಾಡೋಕ್ಕೆ ನಾನು ಆಗಲ್ಲ. ಸೊ ಅದು ಅವ್ನು ಬಿಟ್ಟಿದ್ದು ಸರ್. ಏನು ಸರ್? ಸರ್ ಏನಿಲ್ಲ, ಅಲ್ಲಿ ಜನ ಜಾಸ್ತಿ ಸೇರಿಬಿಟ್ಟಿದ್ರು.
ಆ ಜನ ಜಾಸ್ತಿ ಸೇರಿಬಿಟ್ಟಿರೋದ್ರಿಂದ ಆ ಅಪ್ಪ ಸ್ವಲ್ಪ ಗಾಬರಿ ಆಗಿಬಿಟ್ಟು ಹೊರಗಡೆ ಒಂದು ರೂಮ್ ಇತ್ತು ಸರ್, ಆ ರೂಮಲ್ಲಿ ಹೋಗ್ಬಿಟ್ಟು ಆ ಅಪ್ಪ ಕೂತ್ಕೊಂಡ್ಬಿಟ್ಟು ಅವ್ನ ಫ್ರೆಂಡ್ಸ್ಗೆ ಡಿಪಾರ್ಟ್ಮೆಂಟ್ ಎಲ್ಲ ಇದ್ದರು. ಸೊ ರಿಕ್ವೆಸ್ಟ್ ಮಾಡ್ಕೊಂಡ, ಸರ್ ನನಗೆ ಆಗ್ತಾಯಿಲ್ಲ, ದಯವಿಟ್ಟು ನನ್ನಿಂದ ನಾನು ಕರ್ಕೊಂಡೋಗ್ಬಿಟ್ಟು ನನ್ನ ರೂಮ್ ಬಿಡಿ ಅಂತೇಳಿ. ಸರಿ ಸರ್ ನಾವು ಹೆಂಗಾದರೂ ಮಾಡಿ ಜನನ ಕ್ಲಿಯರ್ ಮಾಡಿಸ್ತೀವಿ ಅಂತೇಳಿ ಅವ್ರ ಪಾಪ ಹೋದರು. ಅವ್ರ ಕೈಲಿ ಆಗಲಿಲ್ಲ. ಕೊನೆಗೆ ಅವ್ನ ಫ್ರೆಂಡ್ ಅಂದರೆ ಅವ್ನ ಮ್ಯಾನೇಜರೇ ಫ್ರೆಂಡು ಸರ್, ಅವ್ನು ನಾನು ಏನಾದರೂ ಹೆಂಗೋ ಒಂದು ಮಾಡಿಬಿಟ್ಟು ನಾನು ಜನನ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಪಾಪ ಬಂದ ಕೆಳಗಡೆ. ಒಂದು ಅರ್ಧ ಗಂಟೆ ಆಗೋಯ್ತು, ಕಾದು ಏನು ಜನನೇ ಕ್ಲಿಯರ್ ಆಗ್ತಿಲ್ವಲ್ಲ. ಅಲ್ಲೇ ಹತ್ತದಲ್ಲಿ ಒಂದು ಬಾಲ್ಕನಿ ಇತ್ತು. ಸರಿ ನೋಡೋಣ ಕ್ಲಿಯರ್ ಆಗಿದ್ದಾರಾ ಇಲ್ವೋ ಅಂತ ಹೊರಗಡೆ ಬಂದ್ವಿ. ಒಂದು 50-60% ಜನ ಕ್ಲಿಯರ್ ಆಗಿದ್ದರು. ಅಲ್ಲಿ ಅವ್ನು ಕೇಳ್ದ ಏನಾಯಿತು ಅಂತ. ಇನ್ನೂ ಆಗಿಲ್ಲ ಅಂದರೆ ಅವ್ನ ಫ್ರೆಂಡ್ಶಿಪ್ ಮೇಲೆ ಅವ್ನ ಫ್ರೆಂಡ್ಗೆ ಅವ್ನು ಇದು ಮಾಡ್ಕೊಂಡಿರೋದು ಸರ್. ಸೊ ಜನ ಅದು ಬೇರೆ ಥರ ತೊಗೊಳ್ತಿರೋದು ನನ್ನ ಪ್ರಕಾರ ತಪ್ಪು ಸರ್ ಅದು. ಈಗ ನಾನು ಅಲ್ಲೇ ಇದ್ದೆ, ಏನಕ್ಕೆ ಅವ್ನು ಜನಕ್ಕೆ ತೋರಿಸಿದ್ರೆ ನಾನು ಬಿಡ್ತಿದ್ನ ಸರ್, ನಾನು ಅಲ್ಲೇ ಪಕ್ಕದಲ್ಲಿ ಇದ್ದೆ. ಹೌದು ಸರ್, ಖಂಡಿತ ಅಲ್ವಾ ಸರ್. ಇದೆ ಅಂತ ನಾನು ಹೂವಪ್ಪುವ ಸುದ್ದಿಗಳು ನಾನು ಕೇಳಿದ್ದೀನಿ ಸರ್. ಸರ್ ಫಸ್ಟ್ ಆಫ್ ಆಲು ಅವ್ರು ಇರೋ ಕಷ್ಟಕ್ಕೆ, ಅವ್ರಿರೋ ತೊಂದರೆದಲ್ಲಿ ನನಗೆ ಆ್ಯಸ್ ಅ ನನ್ನ ಮನುಷ್ಯನಾಗಿ ನನಗೆ ಯಾರಿಗೂ ಆ ಥರ ಆ ಸಂದರ್ಭದಲ್ಲಿ ನನಗೆ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ ಸರ್. ಸೊ ಫಸ್ಟು ನಾನು ಅವ್ರಿಗೆ ಸ್ವಲ್ಪ ಸ್ಪೇಸ್ ಕೊಟ್ಬಿಡ್ತೀನಿ. ಯಾಕಂದರೆ ಅವ್ರು ಮೆಂಟಲಿ ಸ್ವಲ್ಪ ಈಗ ಇಲ್ಲಾಗಿರ್ತಾರೆ. ಸೊ ಹೊರಗಡೆ ಬಂದಮೇಲೆ ಸ್ವಲ್ಪ ಅವ್ರ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ, ಅವರೇ ಅವರಾಗಿರಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು. ಎರಡನೇದು, ಅವ್ರು ಹೊರಗಡೆ ಬರಲಿಲ್ಲ ಅಂದರೆ ನಾನಂತೂ ಹೊರಗಡೆ ಹೋಗ್ತೀನಿ ಸರ್ ಅವ್ರನ್ನ ಭೇಟಿ. ಇಲ್ಲಿವರೆಗೂ ಹೋಗಿರಲಿಲ್ಲ, ಆದರೆ ಸಿನಿಮಾ ರಿಲೀಸ್ ಹತ್ರಕ್ಕೆ ಬಂದರೆ ಅವ್ರಿಗೆ ಬೇಲ್ ಸಿಗಲಿಲ್ಲ ಅಂತ ಒಂದು ಸಂದರ್ಭ ಬಂದರೆ ನಾನಂತೂ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಕೊಂಡು ಆಶೀರ್ವಾದ ತೊಗೊಂಡು ಬರ್ತೀನಿ ಸರ್. ಸರ್ ಕಲ್ಟ್ ಅಂದರೆ ಮಾಸ್ ಸರ್. ಈಗ ಕಲ್ಟ್ ಸಿನಿಮಾಸ್ ಅಂತೀವಿ, ಕ್ಲಾಸಿಕ್ ಕಲ್ಟ್ಸ್ ಅಂತ ಹೇಳ್ತೀವಿ. ಸೊ ಅದ್ರ ಮೇಲೆ ಕಲ್ಟ್ ಅಂದರೆ ಇತ್ತೀಚೆಗೆ ಯೂತ್ಸಲ್ಲಿ ಅದು ತುಂಬ ಜನ ಆ ಪದನ ಉಪಯೋಗಿಸಿದ್ದಾರೆ. ಕಲ್ಟ್ ಅಂದರೆ ಒಂದು ಮಾಸ್ ಸರ್, ಅಂದರೆ ಇವನ್ನ ಬಿಟ್ಟು ಇನ್ನೊಬ್ಬ ಇಲ್ಲ ಆ ಥರ ಸರ್. ಅದು ಕೆಲವು ಏನೇನೋ ಹಲವು ಎಕ್ಸಾಂಪಲ್ಸ್ ಇದೆ ಸರ್. ಹೌದು 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 ಇಲ್ಲ ಅಂದ್ಕೊಂಡು ನನಗೂ ಅಷ್ಟು ಕರೆಕ್ಟಾಗಿ ನನಗೆ ಗೊತ್ತಿಲ್ಲ ಸರ್. ಇರ್ಬೋದೇನೋ, ನನಗೂ ಗೊತ್ತಿಲ್ಲ ಸರ್. ಇದು ಒಂದೇ ಭಾಷೆ ಸರ್, ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆ ರಿಲೀಸ್ ಮಾಡ್ತಿಲ್ಲ. ಎಂಟೈರ್ ಕರ್ನಾಟಕ ರಿಲೀಸ್ ಮಾಡ್ತೀವಿ. ಯಾವ ಫೀಲ್ಡಲ್ಲಿ ಸರ್ ಹೊಸಬ್ರನ್ನ ಬೆಳೆಸ್ತಾರೆ ಹೇಳಿ ನನಗೆ? ರಾಜಕೀಯದಲ್ಲಿ ಬೆಳೆಸ್ತಾರ? ನಮ್ಮ ಸಿನಿಮಾ ಫೀಲ್ಡಲ್ಲಿ ಬೆಳೆಸ್ತಾರ? ಈಗ ನನ್ನ ಬಿಟ್ಟಾಕಿ ಬೇರೆ ಯಾವ ಫೀಲ್ಡಲ್ಲೂ ಬೆಳೆಸ್ತಾರ? ನಾವೇ ನಿಂತ್ಕೊಳ್ಬೇಕು ಸರ್. ನಮ್ಮ ಪರ ಯಾರೂ ನಿಂತ್ಕೊಳ್ಳಲ್ಲ. ಮೇ ಬಿ ಸೀನಿಯರ್ಸ್ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ, ನಿಮ್ಗೆ ಒಳ್ಳೆಯದಾಗಿ ಒಂದು ಹುಮ್ಮಸ್ ಕೊಟ್ಟು ಹೋಗ್ತಾರೆ. ಆದರೆ ನಾವು ಪಡೋ ಶ್ರಮ, ನಾವು ಇಟ್ಕೊಳ್ಳೋ ಗುರಿ, ನಾವು ಮಾಡೋದು ಕೆಲಸ, ನಾವು ನಡ್ಕೊಳ್ಳೋ ರೀತಿ, ಇದೆಲ್ಲ ಇದಾಗುತ್ತೆ ಸರ್. ಸರ್ ನಾನು ಫಸ್ಟ್ ಆಫ್ ಆಲ್ ಇದಕ್ಕೆ ಒಪ್ಪಲ್ಲ ಸರ್. ಜನಗಳು ಯಾವತ್ತೂ ತಪ್ಪಿಲ್ಲ ಸರ್, ಅವ್ರು ಯಾವತ್ತೂ ತಪ್ಪು ನಿರ್ಧಾರ ತಗೊಳ್ಳೋದಿಲ್ಲ ನನ್ನ ಅನಿಸಿಕೆ ಸರ್. 100% ಒಳ್ಳೆ ಸಿನಿಮಾ ಕೊಟ್ಟರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಅದು ಹೊಸೊಬ್ರದ್ದಾಗ್ಬೋದು, ಮೇ ಬಿ ಪಾರ್ಶಾಲಿಟಿ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಒಳ್ಳೆ ಟಾಕ್ ಬಂದರೆ ನೀವು ಎಷ್ಟೇ ಪಬ್ಲಿಸಿಟಿ ಮಾಡ್ಕೊಂಡು ನೀವೇನೇ ಮಾಡ್ಕೊಳ್ಳಿ, ಸಿನಿಮಾ ಚೆನ್ನಾಗಿದ್ರೆ ಮಾತ್ರ ಸಿನಿಮಾ ಓಡೋದು ಅಲ್ವಾ? ಅದನ್ನು ನೀವು ನಂಬ್ತೀರ ತಾನೆ, ಒಪ್ತೀರ ತಾನೆ? ಸೊ ಹಾಗೆ ಒಳ್ಳೆ ಸಿನಿಮಾ ಮಾಡದೆ ಜನ ಬರಬೇಕು, ಥಿಯೇಟ್ರಿಗೆ ಬರಬೇಕು ಯಾಕೆ ಬರಬೇಕು ಸರ್? ಅವರು 200 ರೂಪಾಯಿ ವೇಸ್ಟ್ ಮಾಡ್ತಿಲ್ಲ ಸರ್. ಅವರು 200 ರೂಪಾಯಿ ಅಲ್ಲ, 3 ಅವರ್ 4 ಅವರ್ಸ್ ಏನಕ್ಕಂದರೆ ಮನೆಯಿಂದ ಹೊರಟು ಗಾಡಿ ಎತ್ಕೊಂಡು ಟ್ರಾಫಿಕಲ್ಲಿ ಥಿಯೇಟ್ರಿಗೆ ಬಂದು ಗಾಡಿ ಪಾರ್ಕ್ ಮಾಡಿ ಅವ್ನು ಹೊರಗಡೆ ಹೋಗಿ ಪಿಕ್ಚರ್ ನೋಡ್ಬೇಕು. ಏನಕ್ಕೆ ನೋಡಬೇಕು? ಈಗ ನನಗೆ ನನ್ನ ಸಿನಿಮಾಗೆ ನಾನೇ ಪ್ರಶ್ನೆ ಮಾಡ್ಕೊಡ್ತೀನಿ, ಫಾರ್ ವಾಟ್, ಫಾರ್ ವೈ? ಈಗ ನನ್ನ ಸಿನಿಮಾ ನೋಡಬೇಕು, ಯಾಕೆ ನನ್ನ ಹೀರೋ ಆಗಬೇಕು, ನಾನು ಯಾಕೆ ಹೀರೋ ಆಗಬೇಕು, ಅವ್ರು ನನ್ನ ಹೀರೋ ಆಗಿ ಏನಕ್ಕೆ ತೊಗೊಳ್ಬೇಕು, ಅವ್ರು ಯಾಕೆ ನನ್ನ ಸಿನಿಮಾ ನೋಡಬೇಕು ಅಂತ. ಸೊ ಇದೆಲ್ಲ ಸರ್ಕಮ್ಸ್ಟೆನ್ಸ್ ಇಟ್ಕೊಂಡು ನಾನು ಸಿನಿಮಾ ಮಾಡೋದು ಸರ್. ಇಲ್ಲಿ ಯಾರಿಗೂ ತುಳಿಯಲ್ಲ ಸರ್, ಇಲ್ಲಿ ಯಾರು ಬೆಳೆಸಲ್ಲ ಸರ್. ನಮಗೆ ನಾವೇ ನಿಂತ್ಕೊಳ್ಬೇಕು, ನಾವು ಹೋಗಿ ಮುಂದೆ ಹೋಗಬೇಕು. ಹೌದು ಬೇಜಾರಾಗತ್ತೆ, ಏನಂದರೆ ಪಾಪ ಹುಡುಗರು ಪಾಪ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ, ಎಲ್ಲೋ ಒಂದು ಕಡೆಯಿಂದ ಕಷ್ಟಪಟ್ಟು ಒಂದು ನಿರ್ಮಾಪಕರನ್ನ ಹಿಡಿದಿರ್ತಾರೆ, ಸರ್ ಸಿನಿಮಾ ಮಾಡಿ ಅಂತೇಳಿ. 1 ವರ್ಷ 2 ವರ್ಷ ಜರ್ನಿ ಇರುತ್ತೆ. ಆ ಟೈಮ್ಗೆ ಈ ಥರದ್ದೆಲ್ಲ ಹಂಗೆಲ್ಲ ಆದಾಗ ಅವ್ರಿಗೆ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗತ್ತೆ ಸರ್? ನಾನು ಜಾಸ್ತಿ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ನಾನು ಇದು ಮಾಡಿಲ್ಲ. ಕತೆ ತುಂಬ ಸಿಂಪಲ್ಲು. ಆದರೆ ನಂದು ಪಾತ್ರ ಇದೆಯಲ್ಲ ಸರ್, ನನ್ನ ಕ್ಯಾರೆಕ್ಟ್ರನ್ನ ಎಲ್ರಿಗೂ ಮಜಾ ಕೊಡುತ್ತೆ. ನಂದು 3 ಶೇಡ್ ಆಗಿರೋದ್ರಿಂದ ಡಿಫ್ರೆಂಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಇದೆ. ನನ್ನ ವಾಯ್ಸ್ ಮಾಡ್ಯುಲೇಷನ್ ಆಗ್ಬೋದು, ನಾನು ಆ್ಯಕ್ಟಿಂಗ್ ಮಾಡೋ ರೀತಿ, ಅದು ನನ್ನ ಲುಕ್ ಆಗ್ಬೋದು, ಎಲ್ಲ ಬೇರೆ ಥರ ಇದೆ. ಸೊ ಈ ಕ್ಯಾರೆಕ್ಟರ್ನ ಜನ ತುಂಬ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಇಷ್ಟ ಆಗಿದ್ದು ಫಸ್ಟ್. ಹೌದು ಸರ್. ಸರ್ ಈಗ ಹೆಂಗೆ ಹೇಳಿ ನಾನು ನಿಮಗೆ, ಅಂದರೆ ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ವೇಟ್ ಮಾಡಬೇಕು, ಒಳ್ಳೆ ಕಥೆಗಳೂ ಹುಟ್ಟಬೇಕಲ್ಲ ಸರ್. ಸೊ ಒಂದು ಟೀಮ್ ಒಂದು ಗುಂಪು ಸೇರ್ಕೊಬೇಕು ಅಂದರೆ ಸ್ವಲ್ಪ ಟೈಮ್ ತೊಗೊಂಡು. ಬಟ್ ಈಗ ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಈಗ ಟೈಮ್ ಸ್ವಲ್ಪ ಫ್ರೀ ಆಗಿದ್ದರಿಂದ 3ನೇ 4ನೇ ಸಿನಿಮಾದೆಲ್ಲ ಬೇಗ ರೆಡಿ ಮಾಡ್ಕೊಂಡಿದ್ದೀನಿ. 3 ಸಬ್ಜೆಕ್ಟ್ಸ್ ಒಪ್ಕೊಂಡಿದ್ದೀನಿ ಸರ್, ಲೈನಪ್ಪಲ್ಲಿ ಇದೆ. ಇದು ಇನ್ನೇನು ಮುಗೀತಾ ಬಂದರೆ ಅದನ್ನು ಶುರು ಮಾಡ್ಕೊತೀನಿ ಸರ್. ಏನೂ ಆಗಿಲ್ಲ ಸರ್,
ಏನೂ ಆಗಿಲ್ಲ ಸರ್, ಏನೂ ಸಮಸ್ಯೆ ಆಗಿಲ್ಲ. ಸಮಸ್ಯೆ ಆಗಿ ತೋರಿಸ್ಕೊಂಡ್ರು ಅಷ್ಟೇ, ಬಟ್ ಸಮಸ್ಯೆನೂ ಆಗಿಲ್ಲ ಸರ್. ನಾನು ಬೇರೆ ಇರಲಿಲ್ಲ ಅಲ್ಲಿ, ನಾನು ಬೆಂಗಳೂರಲ್ಲಿದ್ದೆ. ರಚಿತಾರಾಮ್ ಅವ್ರದ್ದು ಶೂಟಿಂಗ್ ಇತ್ತು ಆ ಟೈಮಲ್ಲಿ. ಸೊ ಎಲ್ಲ ಚೆನ್ನಾಗಿ ಥ್ಯಾಂಕ್ ಯು ಸರ್.